ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ. ಒಕ್ಕಲಿಗ ಸಮಾಜದ ಚಂದ್ರಶೇಖರ ಸ್ವಾಮೀಜಿ ಹೇಳಿಕೆ ಬೆನ್ನಲ್ಲೇ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಮಾತು ಜೋರಾಗಿದೆ. ಇದರೊಂದಿಗೆ ಲಿಂಗಾಯತ ಮತ್ತು ಒಕ್ಕಲಿಗ ಸ್ವಾಮೀಜಿಗಳು ತಮ್ಮ ತಮ್ಮ ಸಮುದಾಯದ ಪರ ಬ್ಯಾಟ್ ಮಾಡುತ್ತಿದ್ದಾರೆ. ಇದರ ಬೆನ್ನಲ್ಲೇ ಈಗ ಅಹಿಂದ ಅಖಾಡಕ್ಕೆ ಇಳಿದಿದ್ದು ಹುಬ್ಬಳ್ಳಿಯಲ್ಲಿ ಇದೇ ಆಗಸ್ಟ್ 3ರಂದು ಸಿಎಂ ಸಿದ್ದರಾಮಯ್ಯ ಹುಟ್ಟುಹಬ್ಬ ಅದ್ದೂರಿಯಾಗಿ ಆಚರಿಸಲು ಮುಂದಾಗಿರುವುದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಯಾವ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಶೋಷಿತ ವರ್ಗದ ಪರವಾಗಿ ಕಾಳಜಿಯನ್ನು ಹೊಂದಿದಂಥವ್ರು, ಈ ನಾಡಿನ ಬಗ್ಗೆ ಉತ್ತಮವಾದಂಥ ಕಾಳಜಿಯನ್ನು ಹೊಂದಿದಂಥವ್ರು. ಅವರು ಈಗ ಆಗಸ್ಟ್ ತಿಂಗಳಿಗೆ 78ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಅದಕ್ಕೆ ಅವರು ಹುಟ್ಟುಹಬ್ಬದ ಅಂಗವಾಗಿ ಇದೇ ಹುಬ್ಬಳ್ಳಿಯಲ್ಲಿ ನಾವು ಅದನ್ನು 100 kg ಕೇಕನ್ನು ಅದನ್ನು ಕತ್ತರಿಸೋದ್ರ ಮುಖಾಂತರ ಸಿದ್ದರಾಮಯ್ಯನವರಿಗೆ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು. 5 ವರ್ಷ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಬೇಕು. ಸಿದ್ದರಾಮಯ್ಯನವರಿಂದಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವುದು. ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದರೆ ರಾಜ್ಯಾದ್ಯಂತ ಹೋರಾಟ ಮಾಡುತ್ತೇವೆ ಎಂದು ಅಹಿಂದ ರಾಜ್ಯಾಧ್ಯಕ್ಷ ಪ್ರಭುಲಿಂಗ ದೊಡ್ಡಣಿ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರವರು ಏನು ಇದೆಯಲ್ಲ, ಅವ್ರದ್ದು ಏನೋ ಒಟ್ಟು ಎಷ್ಟಾದರೂ ನೋಟ ಅವ್ರು ಒಟ್ಟು ಬದಲಾವಣೆ ಮಾಡಿಕೊಡಲ್ಲ. ಯಾಕಂದ್ರೆ 5 ವರ್ಷ ಅವರು ಈಗ ಪೂರ್ಣ ಕಾಲ ಮಾಡಲೇಬೇಕು. ನಮ್ಮ ಅಹಿಂದ ಸಂಘಟನೆ ಪೂರ್ಣವಾಗಿ ಅವ್ರು ನಾವು ಈಗ ಬೆಂಬಲ ನಿಂತಿದ್ದೀವಿ. ಸಿಎಂ ಸಿದ್ದರಾಮಯ್ಯ ಹುಟ್ಟುಹಬ್ಬದ ಅಂಗವಾಗಿ ಇದೇ ಮೊದಲ ಬಾರಿಗೆ ಅಹಿಂದ ರತ್ನ ಪ್ರಶಸ್ತಿ ಪ್ರದಾನವನ್ನು ಮಾಡಲು ಮುಂದಾಗಿದ್ದಾರೆ. ಇದೀಗ ಕಳೆದ ಬಾರಿ ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮೋತ್ಸವದ ರೀತಿ ರಾಜಕೀಯ ತಿರುವು ಪಡೆಯುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಓಕೆ, ರಾಜಕೀಯ ತಿರುವುಗಳು ಯಾವೆಲ್ಲ ರೀತಿಯಲ್ಲಿ ಪಡ್ಕೊಳ್ಳುತ್ತೆ ಅಂತೇಳಿ ಸಿದ್ದರಾಮೋತ್ಸವ ಕಳೆದ ಬಾರಿ ಸೂಪರ್ ಹಿಟ್ಟು. ಬಸವರಾಜ್ ಇದ್ದಾರೆ. ಬಸವರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಸವರಾಜ್, ನಿಮ್ಗೇನು ಅನಿಸುತ್ತೆ? ಇದು ಒಳ್ಳೆ ಟ್ಯಾಕ್ಟಿಕ್ಸ್ ಅನಿಸುತ್ತಾ? ಹಾಗಿದ್ರೆ 50-50 ಅಂತ ಹೈಕಮಾಂಡ್ ಮುಂದೆ ಹೇಳಿದ್ದೆಲ್ಲ ಸುಳ್ಳಾಗ್ಬಿಡ್ತದ? ಹಾಗಿದ್ರೆ ರಾಜಕೀಯ ರಂಗದಲ್ಲಿ ಒಂದು ಮಾತಿಗೆ ಬೆಲೆ ಇಲ್ಲ, ಹಂಗೆಲ್ಲ ಆಗ್ಬಿಡುತ್ತಾ? ಇದು ಹೆಂಗೆ ಅಂತ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಇದಕ್ಕೆ? ಜಯಪ್ರಕಾಶ್, ಖಂಡಿತವಾಗಿ ಇದು ಸಿದ್ದರಾಮಯ್ಯವರ ಆಪ್ತರು ಮತ್ತು ಬಣದಿಂದ ಇದು ಒಳ್ಳೆಯ ದಾಳವನ್ನು ಮತ್ತೊಂದು ರೀತಿಯಲ್ಲಿ ಉರುಳಿಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ CM ಬದಲಾವಣೆ ಚರ್ಚೆ ಆರಂಭ ಆಗ್ತಾ ಇದ್ದ ಹಾಗೆ ಈ ಒಂದು ದಾಳವನ್ನು ಉರುಳಿಸ್ತಾ ಇದ್ದಾರೆ. ನೀವು ಆಗಲೇ ಹೇಳ್ತಾ ಇದ್ದೀರಿ 2022ರಲ್ಲಿ ಚುನಾವಣೆಗೂ ಪೂರ್ವದಲ್ಲಿ ನಡೆದಂಥ ಸಿದ್ದರಾಮೋತ್ಸವ CM ಮಾಡುವಲ್ಲಿ ಸಿದ್ದರಾಮಯ್ಯ ಅವರಿಗೆ ಬಹಳ ಮಹತ್ವವಾದಂಥ ಶಕ್ತಿಯನ್ನು ತುಂಬಿತ್ತು. ಈಗ ಅಧಿಕಾರದಲ್ಲಿ ಅನುಭವಿಸ್ತಾ ಇದ್ರು ಕೂಡ ಅವರನ್ನು ಬದಲಾವಣೆ ಮಾಡಬೇಕಾದಂಥ ಕೂಗುಗಳು ಕೇಳಿ ಬಂದ ಸಂದರ್ಭದಲ್ಲಿ ಈ ಸಿದ್ದರಾಮೋತ್ಸವ ಮಾಡಿದ್ದೇ ಇನ್ನಷ್ಟು ಶಕ್ತಿ ಬರುತ್ತೆ. ಬಸವರಾಜ್, ಲಾಸ್ಟ್ ಟೈಮು ಮುಖ್ಯಮಂತ್ರಿ ಮಾಡೋದಕ್ಕೆ, ಮುಖ್ಯಮಂತ್ರಿ ಪಟ್ಟ ಹಚ್ಚೋದಕ್ಕೆ, ಈ ಬಾರಿ ಸಿದ್ದರಾಮೋತ್ಸವ ಮುಖ್ಯಮಂತ್ರಿ ಪಟ್ಟದಿಂದ ಇಳಿಬಾರ್ದು ಅಂತ ಮಾಡೋದಕ್ಕೆ, ವಾಪಸ್ ಅಲ್ಲೇ ಇರಬೇಕು ಅಂತ ಮಾಡೋದಕ್ಕೆ. ಅವತ್ತು ಹತ್ತುವಂತೆ ಇವತ್ತು ಇಳಿಯದಂತೆ. ಖಂಡಿತ ಜಯಪ್ರಕಾಶ್, ಈ ಒಂದು ಶಕ್ತಿ ಪ್ರದರ್ಶನ ಏನಾದರೂ ನಡೆದಿದ್ದೇ ಆದಲ್ಲಿ ಹೈಕಮಾಂಡ್ ಕೂಡ ಒಂದಷ್ಟು ಗೊಂದಲಕ್ಕೆ ಬೀಳುತ್ತೆ. ಇವರನ್ನ ಇಳಿಸ್ಬೇಕಾ ಬೇಡವಾ ಅನ್ನುವಂಥದ್ದು. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಸಮುದಾಯ ಬೆಂಬಲಕ್ಕೆ ನಿಂತಾಗ ಇವರನ್ನ ಇಳಿಸಿ ಹಿಂದೆ ಏನು BJP ಪರಿಸ್ಥಿತಿಯನ್ನು ಅನುಭವಿಸಿತು ರಾಜ್ಯದಲ್ಲಿ, ಅಂಥ ಪರಿಸ್ಥಿತಿ ಮತ್ತೆ ಕಾಂಗ್ರೆಸ್ಸಿಗೆ ಬರುತ್ತಾ ಅನ್ನುವಂಥ ಒಂದಷ್ಟು ಆಲೋಚನೆಗಳನ್ನು ಮಾಡಬಹುದು. ಯಾಕಂದರೆ ಸಿದ್ದರಾಮಯ್ಯ ಅವರಿಗೆ ಅಷ್ಟೊಂದು ಶಕ್ತಿ ಇದೆ ಮತ್ತು ಅಷ್ಟೊಂದು ಸಂಖ್ಯೆಯಲ್ಲಿ ಜನರು ಏನಾದರೂ ಸೇರಿ ಶಕ್ತಿ ಪ್ರದರ್ಶನ ಮಾಡಿದ್ದೇ ಆದಲ್ಲಿ ಇದೊಂದು ರೀತಿಯಲ್ಲಿ ಬಹಳ ಗಂಭೀರವಾಗಿ ಯೋಚನೆಯನ್ನು ಹೈಕಮಾಂಡ್ ಮಾಡಲೇಬೇಕಾಗುತ್ತೆ. ಮತ್ತು ಈ ಒಂದು ಈಗಾಗಲೇ ಅವರು CM ಸ್ಥಾನದಿಂದ ಇಳಕ್ಕೆ ಒಂದಷ್ಟು ಮನಸ್ಸು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳಿದಾವೆ. ಆದ್ರೆ ಅವರು ಬೆಂಬಲಿಗರು ಬಿಡ್ತಿಲ್ಲ. ಬಸವರಾಜ್, ಕಳೆದ ಬಾರಿ ಚುನಾವಣೆ ಹತ್ತಿರದಲ್ಲಿತ್ತು. BJP ಸರ್ಕಾರದ ವಿರುದ್ಧವಾಗಿ ಜನರಲ್ಲಿ ಈ ಸಮುದಾಯಗಳ ಗಡಿ ಮೀರಿ ದಾಟಿ ಒಂದು ಅಸಮಾಧಾನ ಇತ್ತು. ಒಬ್ಬ ಮಾಸ್ ಲೀಡರ್ನ ಅವಶ್ಯಕತೆ ಇತ್ತು. ಮುಖ್ಯಮಂತ್ರಿ ಬದಲಾವಣೆ ಎಲ್ಲ BJPಯಲ್ಲಿ ಆಗಿದ್ದು. ಹೀಗಾಗಿ ಒಂದು ಎನ್ಮಾಸ್ ಸಪೋರ್ಟ್ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಆಗ ನಡೆದ ಸಿದ್ದರಾಮೋತ್ಸವದಲ್ಲಿ ಸಿಕ್ಕಿತ್ತು. ಇವಾಗ ಆ ಥರದ ಇಶ್ಯೂನೇ ಇಲ್ವಲ್ಲ, ಸಿಗುತ್ತಾ? ಇದು ಮೋರ್ ಆಫ್ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಕಾಂಪಿಟೇಷನ್, ಜನರ ಇಶ್ಯೂ ಅಲ್ಲ. ಸೊ ಸಿಗುತ್ತಾ ಸಪೋರ್ಟ್ ಎಲ್ಲ ಸಮುದಾಯದಿಂದ ಇನ್ ಕೇಸ್ ಸಿದ್ದರಾಮೋತ್ಸವ ನಡೆಸಿದ್ರೆ? ಎಲ್ಲ ಸಮುದಾಯಗಳಿಂದ ಸಪೋರ್ಟ್ ಸಿಗದೆ ಹೋಗ್ಬೋದು ಸ್ಮಿತಾ. ಆದರೆ ಅಹಿಂದ ಸಮುದಾಯ ಬೆನ್ನಿಗೆ ನಿಂತಿದೆ ಅನ್ನುವಂಥ ಒಂದು ಮೆಸೇಜ್ ಅಂತೂ ಪಾಸ್ ಅಂತೂ ಖಂಡಿತವಾಗಿ ಹೈಕಮಾಂಡ್ ಮಟ್ಟಕ್ಕೆ ಆಗಬೇಕು ಅನ್ನುವಂಥದ್ದು ಅಭಿಪ್ರಾಯ ಅವರ ಬೆಂಬಲಿಗರಲ್ಲಿದೆ. ಆದರೆ ಇದಕ್ಕೆ ಸಿದ್ದರಾಮಯ್ಯ ಅವರು ಒಪ್ತಾರಾ ಅನ್ನುವಂಥದ್ದು ಭಾಳ ಪ್ರಶ್ನೆ ಆಗುತ್ತೆ. ಮತ್ತು ಈ ಸಿದ್ದರಾಮೋತ್ಸವವನ್ನು ನಡೆಯೋಕ್ಕೆ DK ಶಿವಕುಮಾರ್ ಅವರು ಬಿಡ್ತಾರಾ ಅನ್ನುವಂಥದ್ದು ಇನ್ನೊಂದು ಭಾಳ ಪ್ರಶ್ನೆ. ಯಾಕಂದರೆ ಹಿಂದಿನ ಸಿದ್ದರಾಮೋತ್ಸವಕ್ಕೆ ಅವರು ಭಾಳ ತಡೆ ತರುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅದು ಕೈ ಮೀರಿ ಹೋಯಿತು. ನೀವು ಹೇಳಿದಾಗೆ ಎಲ್ಲ ಒಂದು ಮಾಸ್ ಲೀಡರ್ ಆಗಿ ಹೊರಹೊಮ್ಮಬೇಕಾಗಿತ್ತು. ಆಗ ಹೈಕಮಾಂಡ್ ಕೂಡ ಬೆಂಬಲ ಕೊಡ್ತು. ಆದರೆ ಈಗ ಯಾವ ಕಾರಣಕ್ಕಾಗಿ ಅವರು ಸಿದ್ದರಾಮಯ್ಯ
ಸಿದ್ದರಾಮೋತ್ಸವ ಮಾಡ್ತಾರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಎದ್ದೇಳ್ತವೆ. ಇದನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ವಿರೋಧ ಮಾಡಬಹುದು ಮತ್ತು ಇದನ್ನು ಆಗದ ರೀತಿಯಲ್ಲಿ ಹೈಕಮಾಂಡಿನಿಂದಲೇ ಒಂದಷ್ಟು ಸೂಚನೆಯನ್ನು ಅವರ ಬೆಂಬಲಿಗರಿಗೆ ಕೊಡಿಸಬಹುದು. ಒಟ್ಟಾರೆ ಈಗ ಸಿದ್ದರಾಮಯ್ಯ ಅವರು ಶಕ್ತಿ ಪ್ರದರ್ಶನ ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ಯಾಕಂದರೆ ಮುಂದೆ ಅಧಿಕಾರ ಬದಲಾವಣೆ ಆದರೆ ಅವ್ರಿಗಿಂತ ಸಿದ್ದರಾಮಯ್ಯ ಅವರಿಗಿಂತಲೂ ಕೂಡ ಅವರ ಬೆಂಬಲಿಗರಿಗೆ ಮತ್ತು ಆಪ್ತರಿಗೆ ಬಹಳ ಪ್ರಶ್ನೆಗಳು ಎದ್ದೇಳ್ತವೆ. ಅವರು ಕೂಡ ಸರ್ವೈವ್ ಆಗಬೇಕಾದಂಥ ಪ್ರಶ್ನೆ ಇರೋದ್ರಿಂದ ಸಿದ್ದರಾಮಯ್ಯ ಅವರನ್ನೇ ಮತ್ತೆ ಅಧಿಕಾರದಲ್ಲಿ ಇರಬೇಕನ್ನುವಂಥದ್ದು ಅವರ ಅಭಿಲಾಷೆ. ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ಈಗಷ್ಟೇ ಆರಂಭವಾಗ್ತಾ ಇದ್ದಾವೆ. ಅದು ಮುಂದಿನ ದಿನ. ಓಕೆ, ಥ್ಯಾಂಕ್ ಯು. ಆದರೆ ಸ್ಮಿತಾ ಅವ್ರು ಹೇಳ್ದಂಗೆ ಸಮ್ಟೈಮ್ಸ್ ಆ ಘಟನೆಗಳೇ ಉತ್ತರ ಕೊಡ್ತವೆ. ನೀವು ಹೇಳಿದ್ದು ಕರೆಕ್ಟು. ಕಳೆದ ಬಾರಿ ಮತ್ತೊಮ್ಮೆ ಮಾಸ್ ಲೀಡರ್ ಸಿದ್ದರಾಮಯ್ಯ ಮಾಸ್ ಲೀಡರ್ ಆಗಬೇಕು, ಅವರೇ ಆಗೋದು ಅನ್ನೋದು ಅಪಾರ ಸಂಖ್ಯೆಯಲ್ಲಿ ಜನ ಸೇರಿದರು. ಈ ಬಾರಿ ಒಂದು ವೇಳೆ ಸೇರಿದ್ರೂ ಒಂದು ಸಂದೇಶ, ಸೇರದೆ ಇದ್ರೂ ಒಂದು ಸಂದೇಶ, ಆಮೇಲೆ ಒಮ್ಮೊಮ್ಮೆ ಒಂದು ಪ್ರಕೃತಿ ನಿಯಮ ಅಂತಿರುತ್ತಲ್ಲ, ಅದೇ ಸಂದೇಶ ಕೊಟ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಈ ಬಾರಿ ನರೇಂದ್ರ ಮೋದಿಯವರು 400 ಪಾರ್ ಅಂತಿದ್ರು. 2240ಕ್ಕೆ ಬಂದು ನಿಂತಾಗ ಏನು ಉತ್ತರಗಳು ಎಲ್ಲೆಲ್ಲಿ ಏನೇನು ಕೊಡ್ಬೇಕು ಅಲ್ಲಿ ಕೊಟ್ಟಂಗಾಯ್ತು. ಇನ್ನೊಂದು ನನಗಿರೋ ಕುತೂಹಲ ಅಂತಂದ್ರೆ, ಕಳೆದ ಬಾರಿ ಈ ಸಿದ್ದರಾಮೋತ್ಸವಕ್ಕೆ ಬಂದಾಗ ರಾಹುಲ್ ಗಾಂಧಿನೇ ಶಾಕ್ ಆಗಿದ್ರು ಜನರ ಸಪೋರ್ಟ್ ನೋಡಿ. ಬಟ್ ಈ ಬಾರಿ ಕಳೆದ ಬಾರಿ ಕಾಂಗ್ರೆಸ್ ಹೈಕಮಾಂಡ್ ವೀಕರ್, ಅಂದ್ರೆ ಮೇಲ್ಗಡೆ ಡೆಲ್ಲಿಲಿರೋ ಕಾಂಗ್ರೆಸ್ ಹೈಕಮಾಂಡ್ ವೀಕರ್ ಪೊಸಿಷನ್ ಅಲ್ಲಿ ಇತ್ತು ಕಂಪ್ಯಾರಿಟಿವ್ಲಿ ಕರ್ನಾಟಕ. ಈ ಬಾರಿ ಲೋಕಸಭಾ ಚುನಾವಣೆಯಿಂದ ಸ್ವಲ್ಪ ಅಪ್ಪರ್ ಹ್ಯಾಂಡ್ ಇದೆ. ಬಿಡುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಈ ಸಿದ್ದರಾಮೋತ್ಸವ ಮಾಡ್ಲಿಕ್ಕೆ ಅವಕಾಶ? ಯಾಕಂದ್ರೆ ಸರ್ಕಾರ ಕೈಯಲ್ಲಿದೆ, ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯ ಆಚರಣೆ ಸಿದ್ದರಾಮೋತ್ಸವ ಅಂತ ಮಾಡ್ಬಿಟ್ರೆ ಬೇರೆ ರೀತಿ ಮೆಸೇಜ್ ಹೋಗುತ್ತೆ. ಹೈಕಮಾಂಡ್ ವೀಕ್ ಇದ್ದಾಗ ಸ್ಥಳೀಯ ನಾಯಕರು ತಮ್ಮ ಪ್ರಾಬಲ್ಯವನ್ನ ಮೆರೀತಾರೆ, ಹೈಕಮಾಂಡ್ ಕೂಡ ಏನು ಮಾಡುವಂತ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಈ ಬಾರಿ 99 ಬಂದಿರುವಂತಹ ಹೈಕಮಾಂಡ್ ಬೇರೆ ಬೇರೆ ಕಡೆಗಳಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದ ಕಾರಣ ಕೂಡ, ಆಮೇಲೆ ಒಂದು ವಿಪಕ್ಷ ನಾಯಕ ಸ್ಥಾನ ಕೂಡ ಸಿಕ್ಕಿದೆ, ಆಮೇಲೆ ಒಂದು ಮಾತುಕತೆ ಆಗಿರುತ್ತೆ. ಈಗ ಸಿದ್ದರಾಮಯ್ಯನವ್ರಿಗೆ ಇಷ್ಟ ಇದೆಯಲ್ಲೋ ಗೊತ್ತಿಲ್ಲ, ಸಿದ್ದರಾಮಯ್ಯನವರು ಅಂದ್ಕೊಂಡಿರ್ಬೋದು ಇಲ್ಲ ಅವ್ರಿಗೂ ಕೊಡಿ ಒಂದು 3 ವರ್ಷ ಆದ ನಂತರ ಅಂತೇಳಿ. ಉಳಿದವರು ಇರ್ತಾರಲ್ಲ, ಇಲ್ಲ ಸರ್ ನೀವು ಮಾಡುವಂಗಿಲ್ಲ ಅಂಥೇಳಿ. ಈಗ ಭಾಳ ಕುತೂಹಲ ಇರೋದು ಬಸವರಾಜ್ ಹೇಳ್ದಂಗೆ ಸಿದ್ದರಾಮಯ್ಯನವ್ರ ಹತ್ರ ಕೇಳಬೇಕು, ಏನು ಸರ್ ಸಿದ್ದರಾಮಯ್ಯ ಉತ್ಸವಕ್ಕೆ ನೀವು ಓಕೆನಾ, ನೀವು ರೆಡಿನಾ, ಎಲ್ಲ ಜನ ರೆಡಿ ಮಾಡ್ತಾ ಇದ್ದಾರಂತೆ. ಯಾವನ್ರಿ ಹಂಗೆಲ್ಲ ಆಗೋದಿಲ್ಲ ಅಂತ ಏನಾದರೂ ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಮಗೇನು ಅಂತೇಳಿ. ಓಕೆ, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಈ ಕಡೆ ರಾಜ್ಯದಲ್ಲಿ ಜೋರಾಗ್ತಾ ಇದೆ KPCC ಅಧ್ಯಕ್ಷ ಪಟ್ಟದ ಕದನ. CM DCM ಬೇರೆ, KPCC ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ಸುಳಿವು ಕೊಟ್ಟಂಗೆ ಕಾಣ್ತಾ ಇದೆ. CM DCM ಬಳಿಕ ಯಾರಿಗೆ ಇದೀಗ KPCC ಪಟ್ಟ? KPCC ಗಾದಿಗಾಗಿ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ DK ಶಿವಕುಮಾರ್. KPCC ಅಧ್ಯಕ್ಷರ ಪಟ್ಟ ಸಿದ್ದು ಬಣಕ್ಕ, DKಶಿ ಬಣಕ್ಕ. ಹಾಗಂತ DK ಶಿವಕುಮಾರ್ ಅವರು ಕೂಡ ಒಂದು ದಾಳ ಉರುಳಿಸಿದ್ದಾರೆ. ಮತ್ತೊಂದು ಹೇಳ್ತೀನಿ ಅದೇನು ಅಂತ. ಈಗ ಒಟ್ಟಾರೆಯಾಗಿ ಯಾರಿಗೂ DCM ಆಗಬೇಕು ಅಂತ ಯಾರಿಗೂ ಮನಸ್ಸಿಲ್ಲ. ಒಟ್ಟಾರೆ DK ಶಿವಕುಮಾರ್ನ ಒಂದು ರೀತಿಯಲ್ಲಿ ಟೈಟ್ ಮಾಡಬೇಕು ಅಂತ ಅಷ್ಟೇ. DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದಾಗ ಕಾಂಗ್ರೆಸ್ ರಾಜ್ಯದಲ್ಲಿ ಬಹಳ ಹೀನಾಯ ಪರಿಸ್ಥಿತಿಲಿತ್ತು. ಕೋವಿಡ್ ಸಂದರ್ಭ ಬೇರೆ, ಯಾರಿಗೂ ಅಂದ್ರೆ ಪಕ್ಷದ ಆಂತರಿಕ ವಲಯದಲ್ಲೇ ಚರ್ಚೆ ಆಗಿದ್ದ ವಿಚಾರ, ಪದೇ ಅದನ್ನು ಹೇಳ್ತಾರೆ ಕೂಡ. ಯಾರಿಗೂ ಕೂಡ KPCC ಅಧ್ಯಕ್ಷರಾಗೋಕೆ ಆ ಸಂದರ್ಭದಲ್ಲಿ ಇಷ್ಟ ಇರಲಿಲ್ಲ. ಯಾಕಂದ್ರೆ ಗೊತ್ತಿತ್ತು ಇಟ್ಸ್ ಅ ಬಿಗ್ಗರ್ ಚಾಲೆಂಜ್ ಅಂತ. ಜವಾಬ್ದಾರಿ ತಗೊಳ್ಳೋದು ಓಕೆ, ತಗೊಂಡ್ಮೇಲೆ ಪಕ್ಷ ಮುನ್ನಡೆಸೋದು ಅಲ್ಲಲ್ಲೇ ಚಿಕ್ಕ ಬಣಗಳು. BK ಹರಿಪ್ರಸಾದ್ ಅವ್ರದೊಂದು, ಪರಮೇಶ್ವರ್ ಅವ್ರದೊಂದು, ಸಿದ್ದರಾಮಯ್ಯ ಅವ್ರದೊಂದು ಬಹಳ ಅದ್ಭುತ ಕೆಲಸ ಮಾಡಿದ್ರು. ಅಂದ್ರೆ ಎಲ್ಲರನ್ನ ನೀವು ಹೇಳ್ದಂಗೆ ಕೊರೋನಾ ಟೈಮಲ್ಲಿ ಕೂಡ ಎಲ್ಲರನ್ನ ಬಡಿ ದೆಬ್ಬಿಸಿ BJPಗೆ ಆಶ್ಚರ್ಯ ಆಗ್ತಾ ಇತ್ತು, ಏನು ನಮ್ಮ ಸ್ಟೈಲಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸೋಷಿಯಲ್ ಮೀಡಿಯಾ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಹಿಡಿದು DK ಶಿವಕುಮಾರ್ ಅವರು ಪಕ್ಷ ಸಂಘಟನೆಗೆ ಪ್ರಯತ್ನ ಮಾಡಿದ ಬೇರೆ ಬೇರೆ ರೀತಿಯ ಆಯಾಮಗಳಿದೆಯಲ್ಲ, ಅದು ರಿಸಲ್ಟ್ ಕೂಡ ಕೊಡ್ತು ಅಂತ ಹೇಳಿ. ಅವ್ರ ಪ್ರಯತ್ನ ರಿಸಲ್ಟ್ ಕೂಡ ಅಂದ್ರೆ ಡಬಲ್ ಡಿಜಿಟ್ ಅಲ್ಲಿ ಇದ್ದ ಕಾಂಗ್ರೆಸ್ನ 3 ಡಿಜಿಟ್ ಕರ್ಕೊಂಡು ಹೋಗೋದ್ರಲ್ಲಿ ನೋ ಡೌಟ್ DK ಶಿವಕುಮಾರ್ ಅವರ ನಡುವೆ ಕೂಡ ಆಮೇಲೆ ಕಾಂಬಿನೇಷನ್ ಬಹಳ ಚೆನ್ನಾಗಿತ್ತು. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಎಲ್ಲೂ ಕೂಡ ಯಾವುದೇ ವಿರೋಧ ಪಕ್ಷಗಳು ಕೂಡ ಅವರನ್ನ ಅವರಿಬ್ಬರ ನಡುವೆ ಏನೋ ಅಪಸ್ವರಗಳಿದೆ ಅಂತ ಹೇಳಿದ್ರು ಕೂಡ DK ಶಿವಕುಮಾರ್ ಅದನ್ನು ಭಾಳ ಅದ್ಭುತವಾಗಿ ತಗೊಂಡು ಹೋಗ್ತಾ ಇದ್ರು. ಆಮೇಲೆ ನಮಗೆ ಒಂದು ಗೊತ್ತಾಗುತ್ತೆ, ಸ್ಟೇಜಲ್ಲಿ ನೀವು ಯಾವತ್ತೂ ಕೂಡ ನೋಡಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕೂತಿದ್ದಾಗ ಅವರದೊಂದು ಬಾಡಿ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಸಿದ್ದರಾಮಯ್ಯನವರನ್ನ ಒಂದು ಹಿರಿಯರ ಗೌರವದಲ್ಲೇ ಇವರು ನೋಡ್ತಾರೆ, ಇವರು ಒಂದು ಸಣ್ಣ ತಮ್ಮಂತರ ಏನೋ ಹೇಳ್ದಂಗೆ ಮಾಡ್ದಂಗೆ ಅವರದನ್ನು ಕೇಳಿಸ್ಕೊಂಡಂಗೆ ಅವರಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಆದರೆ ನಿಮ್ಗೆ ಗೊತ್ತಲ್ಲ, ಸುತ್ತಮುತ್ತ ಇದ್ದವರಿಗೆ, ತಮ್ಮನ್ನು ನಂಬಿದವ್ರಿಗೆ ಏನಾದರೂ ವ್ಯವಸ್ಥೆ ಮಾಡಬೇಕಲ್ಲ. ಸೊ ಹಾಗಾಗಿ ಯಾರಿಗೆ ಸಿಗುತ್ತೆ ಅನ್ನುವಂಥದ್ದು, ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷಗಿರಿ ಸಂಘರ್ಷ. CM ಆಪ್ತರಿಗೆ ಸಿಗುತ್ತಾ KPCC ಅಧ್ಯಕ್ಷ ಸ್ಥಾನ? ಲೋಕಸಭೆ ಚುನಾವಣೆ ಮುಗಿಯುತ್ತಿದ್ದಂತೆ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ಕೂಗು ಎದ್ದಿದೆ. ಒಂದೆಡೆ CM ಸಿದ್ದರಾಮಯ್ಯ ಬದಲಾವಣೆ ಆಗಬೇಕು ಎಂಬ ಆಗ್ರಹ ಕೇಳಿಬಂದಿದೆ.
ಮತ್ತೊಂದೆಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಮಾತು ಕೇಳಿ ಬಂದಿದೆ. ಜೊತೆಗೆ ಹೆಚ್ಚುವರಿ ಡಿಸಿಎಂಗಳ ನೇಮಕ ಮಾಡಬೇಕು ಎಂಬ ಬಗ್ಗೆಯೂ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎದ್ದಿದೆ. ಈ ಮಧ್ಯೆ ದೆಹಲಿ ಮಟ್ಟದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಗಂಭೀರ ಚರ್ಚೆ ನಡೆದಿದೆ ಎನ್ನಲಾಗಿದೆ. ಈಗಾಗಲೇ ಸಿಎಂ ಹಾಗೂ ಡಿಸಿಎಂ ಜೊತೆ ಚರ್ಚೆ ಮಾಡಿರುವ ಕಾಂಗ್ರೆಸ್ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಡುವಂತೆ ಕೂಡ ಡಿಕೆ ಶಿವಕುಮಾರ್ಗೆ ಮೌಖಿಕ ಸೂಚನೆ ನೀಡಿದ್ದಾರೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಪಡೆಯಲು ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಅಧ್ಯಕ್ಷಗಿರಿಗಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ನಡುವೆ ತೀವ್ರ ಪೈಪೋಟಿ ಹೆಚ್ಚಾಗಿದ್ದು ಪಕ್ಷದ ನಿಷ್ಠರಿಗೆ ಮಣೆ ಹಾಕಲು ಹೈಕಮಾಂಡ್ ಚಿತ್ತವಿದ್ದು ಯಾವ ಬಣಕ್ಕೆ ಒಲಿಯಲಿದೆ ಕೆಪಿಸಿಸಿ ಅಧ್ಯಕ್ಷ ಗದ್ದುಗೆ ಎಂಬ ಕುತೂಹಲವಾಗಿದೆ. ಸಿದ್ದರಾಮಯ್ಯ ಬಣದಲ್ಲಿ ಮೊದಲ ಸ್ಥಾನದಲ್ಲಿ ಸಚಿವರಾದ ಕೆಎನ್ ರಾಜಣ್ಣ, ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ, ಲಿಂಗಾಯತ ನಾಯಕ ಎಂಬಿ ಪಾಟೀಲ್ ಇದ್ದಾರೆ. ಇನ್ನು ಡಿಕೆಶಿ ಬಣದಲ್ಲಿ ಶಾಸಕ ಮಾಜಿ ಸಚಿವ ವಿನಯ್ ಕುಲಕರ್ಣಿ, ಮಾಜಿ ಸಂಸದ ಡಿಕೆಶಿ ಸಹೋದರ ಡಿಕೆ ಸುರೇಶ್, ರಾಜ್ಯಸಭಾ ಸದಸ್ಯ ಹಾಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ರೇಸ್ನಲ್ಲಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆ ಕಾಂಗ್ರೆಸ್ ಎಂಎಲ್ಸಿ, ಕಾಂಗ್ರೆಸ್ನ ನಿಷ್ಠಾವಂತ ನಾಯಕ ಬಿಕೆ ಹರಿಪ್ರಸಾದ್, ಸಚಿವರಾದ ಈಶ್ವರ್ ಖಂಡ್ರೆ, ಮಲ್ಲಿಕಾರ್ಜುನ್ ಪುತ್ರ ಸಚಿವ ಪ್ರಿಯಾಂಕ್ ಖರ್ಗೆ ಹೆಸರು ರೇಸ್ನಲ್ಲಿದೆ. ಒಂದೊಂದು ಕೋಟಾದ ಒಬ್ಬೊಬ್ಬ ಸಚಿವರ ಹೆಸರು ಪ್ರಸ್ತಾಪಿಸಲು ಸಿಎಂ ಸಿದ್ದರಾಮಯ್ಯ ಯೋಜನೆ ಹಾಕಿಕೊಂಡಿದ್ದಾರೆ ಎನ್ನಲಾಗಿದೆ. ಇತ್ತ ಇಂದು ಪದಾಧಿಕಾರಿಗಳ ಸಭೆ ಮಾಡುತ್ತಿರುವುದು, ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಮುಂದಾಗಿರುವುದು ಅಧ್ಯಕ್ಷರ ಬದಲಾವಣೆ ಗಾಳಿ ಬೀಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.